ವಂದನೆಗಳನ್ನು ಕೋರುತ್ತೇನೆ. ಕಾಲೇಜು ದೇವರ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಕೋರುತ್ತೇನೆ. ಕಾರ್ಯಕ್ರಮಗಳು ಕಾಲೇಜಿನಲ್ಲಿ ಆಯೋಜನೆ ಆಗ್ತಾ ಇರುತ್ತೆ. ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಅವರೇ ವಾಲಂಟರಿಯಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿನ ಅಕ್ಕಪಕ್ಕದ ಸ್ಥಳಗಳನ್ನು ನೋಡಿದಾಗ ಅಥವಾ ನಮ್ಮ ಕಾಲೇಜಿನ ಎನ್ವೈರನ್ಮೆಂಟ್ ನೋಡಿದಂಥ ಸಮಯದಲ್ಲಿ ಅಲ್ಲಿ ಗಿಡಗಳು ಏನಿದೆ ಎಲ್ಲವನ್ನು ಸಹ ಪೋಷಣೆ ಮಾಡ್ತಿರುವಂಥ ನಮ್ಮ ವಿದ್ಯಾರ್ಥಿಗಳು. ನೀರಿರ್ಬೋದಾಗಿದೆ, ಗಿಡಗಳನ್ನು ನೆಡೋದಿರ್ಬೋದಾಗಿದೆ, ಎಲ್ಲವನ್ನು ಮಾಡ್ತಾ ಇರೋದ್ರಿಂದಾಗಿ ಕೇವಲ 7-8 ತಿಂಗಳಲ್ಲಿ ಒಂದೊಂದು ಗಿಡಗಳು ಸುಮಾರು 6 ಅಡಿ ಎತ್ತರ ಬೆಳೆದಿರುವಂಥ ಗಿಡಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸುವಂಥದ್ದು ಪ್ಲಸ್ ಅದರ ಜೊತೆಗೆ ಯಶಸ್ವಿಗೊಳಿಸುವಂಥ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ತಾನೇ ರೋಟರಿ ಸಂಸ್ಥೆಯ ಒಂದು ವಿಷಯವನ್ನು ಸಹ ಹೇಳಿದ್ರು. ನಾವು ಸಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಇಂಥ ಸಂಸ್ಥೆಗಳಿಗೆ ತೊಡಗಿಸೋದ್ರ ಮೂಲಕ ಅವರಲ್ಲಿ ಸ್ವಂತ ಅವರೇ ಯೋಚನೆ ಮಾಡಬೇಕಾಗಿದೆ. ಅಂದರೆ ಸ್ವಯಂ ಪ್ರೇರಿತರಾಗಿ ನಾನು ಏನಾದರೂ ಸೇವೆಯನ್ನು ಮಾಡಬೇಕಾಗಿದೆ ಸಮಾಜಕ್ಕೆ ಅನ್ನೋದನ್ನು ನಾವು ಈ ಹಂತದಲ್ಲಿ ಕಲ್ಪಿಸಬೇಕಾಗಿದೆ. ಅದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದಾಗ ಅವ್ರಿಗೆ ಹೇಳ್ತಾ, ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಿಂದ ಅದರ ಭಾಗವಹಿಸಿ ಡಾಕ್ಟರ್ ಅವರು ಬಂದಿದ್ದಾರೆ, ಅಲ್ಲಿ ನಿಮ್ಮ ಡೆಂಟಲ್ಲಿ ಸಂಬಂಧಪಟ್ಟಂತೆ ಅದರ ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಅದನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅವಕಾಶ ಮಾಡಿ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಹೆಚ್ಚು ಸಮಯವನ್ನು ನಾನು ಬಳಸ್ಕೊಳ್ಳಲ್ಲ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ರೋಟರಿ ಸಂಸ್ಥೆಯವರು ನಮ್ಮ ಜೊತೆ ಕೂಡಿರೋದಕ್ಕೆ ಆ ರೋಟರಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಎಲ್ಲರಿಗೂ ಸಹ ನಾನು ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ, ರಕ್ತಕಣಗಳು 120 ದಿನಗಳಿಗೆ ಒಂದ್ಸಲ ಸಾಯ್ತವೆ, ಮತ್ತೆ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ಹೌದಲ್ಲ? ಈಗ ಬಿಳಿ ರಕ್ತ ಕಣಗಳು ನಮ್ಮಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ನಾವು ತಿಂತಕ್ಕಂಥ ಆಹಾರ, ನಾವು ಮಾಡ್ತಕ್ಕಂಥ ವ್ಯಾಯಾಮಗಳು, ನಾವು ಅಳವಡಿಸ್ಕೊಳ್ಳೋಂಥ ಒಳ್ಳೆ ಅಭ್ಯಾಸಗಳು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತವೆ. ಹಾಗಾಗಿ ನೀವು ರಕ್ತವನ್ನು ದಾನ ಮಾಡೋದ್ರಿಂದ ಸರ್ ಡಿಟೈಲಾಗಿ ಹೇಳಿದ್ದಾರೆ, ನಮ್ಮ ರಕ್ತದಲ್ಲಿ ಪುನಃ ರಕ್ತ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಮೇಜರ್ ಆಗಿ ಮಕ್ಕಳ ನಮ್ಮ ಫೀಮರ್ ಬೋನ್ ಅಂತ ಹೇಳ್ತೀವಿ, ನಮ್ಮ ತೊಡೆಯ ಮೂಳೆ ಇದೆಯಲ್ಲ, ಆ ಮೂಳೆಯಲ್ಲಿ ಇರುವಂತಹ ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಅಂತ ಏನು ಹೇಳ್ತೀವಿ, ಅಲ್ಲಿ ರಕ್ತದ ಉತ್ಪತ್ತಿ ಆಗುತ್ತೆ. ಮನುಷ್ಯ ಎಷ್ಟೇ ಮುಂದುವರೆದು ಅವನು ಏನೇ ಬುದ್ಧಿವಂತಿಕೆಯಿಂದ ಇದ್ರೂ ಇದುವರೆಗೂ ರಕ್ತವನ್ನ ಕೃತಕವಾಗಿ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳ. ಆ ಪವರ್ ಇರೋದು ನೇಚರಿಗೆ ಮಾತ್ರ. ಆ ನೇಚರು ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೊಟ್ಟಿದೆ.
ನಮ್ಮಲ್ಲಿ ಆ ರಕ್ತವನ್ನ ಉತ್ಪತ್ತಿ ಮಾಡುವಂತ ಕೆಪಾಸಿಟಿ ಇದೆ. ಹಾಗಾಗಿ ಇನ್ನೊಬ್ಬರಿಗೆ ಆ ರಕ್ತದಾನ ಮಾಡಿದಾಗ ಅವರ ಜೀವ ಉಳಿಯುತ್ತೆ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಇಲ್ಲಿ ತಪಾಸಣೆ ಮಾಡ್ಕೊಡೋದ್ರಿಂದ ನಮಗೂ ಒಂದು ನಮ್ಮ ಮಕ್ಕಳುಗಳ ಆರೋಗ್ಯ ಪರಿಸ್ಥಿತಿ ಏನಿದೆ, ಅವ್ರ ಆರೋಗ್ಯದ ಕಂಡೀಷನ್ ಏನಿದೆ ಅನ್ನೋದು ನಮಗೂ ಗೊತ್ತಾಗ್ತದೆ. ಪ್ರೇಯರ್ ಅಲ್ಲಿ ಅರ್ಧ ಗಂಟೆ ನಿಂತ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಅರ್ಧ ಗಂಟೆ ಪ್ರೇಯರ್ ಆದ್ಮೇಲೆ ಬರ್ತೀವಿ ಅನ್ನೋ ಮನಸ್ಥಿತಿಲಿ ಇದ್ದಾರೆ ನಮ್ಮ ಹುಡುಗರುಗಳು. ಸೊ ಹಾಗಾಗಿ ಅವ್ರಗಳ ಆರೋಗ್ಯ ಪರಿಸ್ಥಿತಿನ ನಾವು ತಿಳ್ಕೋಬೇಕು ಅಂತೇಳಿ ಒಂದು ಆರೋಗ್ಯ ತಪಾಸಣಾ ಶಿಬಿರ. ಮತ್ತು ಇವತ್ತು ಇದನ್ನು ಒಂದು ಯಾವುದೋ ಹೋಬಳಿ ಮಟ್ಟದಲ್ಲಿ ಅನ್ನೋದ್ರಕ್ಕಿಂತ ಒಂದು ತಾಲೂಕು ಮಟ್ಟದಲ್ಲಿ ಮಾಡೋ ಥರ ಎಲ್ಲ ಥರ ಫೆಸಿಲಿಟಿ ಕೊಡಿಸ್ತಾ ಇದ್ದಾರೆ. ಈ ಕಣ್ಣಿನ ತಪಾಸಣೆ ಇದೆ, ಡೆಂಟಲ್ ಸಂಬಂಧಪಟ್ಟಂಗೆ ವೈದ್ಯರು ಬಂದಿದ್ದಾರೆ, ಹೃದಯ ಸಂಬಂಧಪಟ್ಟಂಗಿದ್ದಾರೆ, ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ, BP ಶುಗರ್ ಪರೀಕ್ಷೆ ಮಾಡ್ತಾ ಇದ್ದೀವಿ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕುಮಾರ್ ಸರ್ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ನವೀನ್ ಸರ್ ಆ್ಯಕ್ಚುಲಾಗಿ ಅವ್ರೊಂದು ಬೇರೆನೇ ಪ್ಲಾನ್ ಕೊಟ್ಟರು. ಕುಮಾರ್ ಸರ್ ಇಲ್ಲ ಹಂಗೆ ಮಾಡೋದು ಬೇಡ ನಾವು ಅಂತೇಳಿ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ನಮ್ಮ ಹುಡುಗರುಗಳು ಏನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ತಂದೆ ತಾಯಿಗಳು ವಿದ್ಯಾರ್ಥಿಗಳು ಈಗ ಒಂದು ಕಾಲೇಜಿಂದ ಕರೆದಿದ್ದಾರೆ ಅಂದಮೇಲೆ ಅದು ಗೌರವ ಕೊಟ್ಟು ಬರ್ತಾರೆ. ಅಂದರೆ ಇದು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಕಾಲೇಜ್ ಬಗ್ಗೆ ಅಥವಾ ನಿಮ್ಮ ಕಾಲೇಜಲ್ಲಿ ನಡೆಯೋ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ಕಾಲೇಜಲ್ಲಿ ಮಾಡುವಂಥ ಒಳ್ಳೆ ಸೇವೆಗಳ ಬಗ್ಗೆ ನಿಮ್ಮ ತಂದೆ ತಾಯಿ ಹತ್ರ ನೀವು ಒಳ್ಳೆ ರೀತಿ ಹೇಳ್ಕೊಂಡ್ರೆ ಅವ್ರು ಖಂಡಿತ ಸ್ಪಂದಿಸ್ತಾರೆ.